ಯಾಕಪ್ಪ ಈ ನಡುವೆ ತುಂಬಾ ಸಪ್ಕಿದ್ಯಾ? ನನ್ನ ಬೆಸ್ಟ್ ಫ್ರೆಂಡ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಕಣಮ್ಮ. ಊರ್ ಬಿಟ್ಟು ಬಂದಾಗಿಂದನು ಇಲ್ಲಿ ಯಾರ ಫ್ರೆಂಡ್ಶಿಪ್ ನನಗೆ ಸೆಟ್ಟೇ ಆಗ್ತಾ ಇಲ್ಲ ಕಣಮ್ಮ. ಜೀವನ ಅಂದ್ರೆ ಹಿಂಗೆ ಕಣಪ್ಪ, ಕೆಲವೊಂದ್ಸಲಿ ಫ್ಯಾಮಿಲಿಗೋಸ್ಕರ ಫ್ರೆಂಡ್ನ ಬಿಡಬೇಕಾಗಿ ಬರುತ್ತೆ. ನಿನ್ನ ಫ್ರೆಂಡ್ನ 6 ತಿಂಗಳಿಗೂ 3 ತಿಂಗಳಿಗೂ ಹೋಗಿ ಮೀಟ್ ಆಗುವೆ ಅಂತ ಈಗ ಕೆಲಸ ಕಡೆ ಗಮನ ಕೊಡಪ್ಪ. ಏನಪ್ಪ ಬೆಂಗಳೂರು ಹುಡುಗ, ಬೆಂಗಳೂರಿಗೆ ಹೋದ್ಮೇಲೆ ನನ್ನ ಫ್ರೆಂಡ್ಶಿಪ್ ಮರ್ತೇ ಬಿಟ್ಟಾ? ಮರ್ತ್ಕೊಳ್ಳೋ ಫಿಗರ್ ಏನೋ ಮಗ ನೀನು. ನಿನ್ನ ಮಿಸ್ ಮಾಡ್ಕೊಂಡಷ್ಟು ಇನ್ಯಾರನ್ನೂ ಮಿಸ್ ಮಾಡ್ಕೊಂಡಿಲ್ಲ ಕಣೋ ನಾನು. ಅಷ್ಟಿದ್ದಿದ್ರೆ ನೀನ್ ನೋಡಕ್ ಬರ್ತಿದ್ದೆ. ಏಯ್ ತಗಡು, ನಿನ್ನ ಎಡಗಡೆ ಸ್ವಲ್ಪ ತಿರುಗಿ ನೋಡೋ. ಏನ ಮಗ ಹೇಳ್ಬೇಕಾಯ್ತು ಬಂದ್ಬಿಟ್ಟಿದ್ಯಲ್ಲೋ. ಏನ್ ಇವಾಗ ಹೋಗ್ಬೇಕಾ ಹೇಳು? ಬೇಡ 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 ಬಾಯ್ಲಿ. ಮಗ ಬ್ಯಾಂಗ್ಳೂರಲ್ಲಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇನ್ ಕಣೋ ನಿನ್ನ. ಎಲ್ಲೂ ಹೋದ್ರು ನೀನೇ ನೆನಪಾಗ್ತೀಯ ಕಣೋ. ಏನಿಲ್ಲ, ಯಾರೋ ಹೊಸ ಫ್ರೆಂಡ್ ಸಿಕ್ಕಿರ್ತಾರೆ ನಿನ್ಗೆ, ಅದಕ್ಕೆ ಈ ಫ್ರೆಂಡ್ 6 ತಿಂಗಳು ಬಿಟ್ಕೊಂಡು ನೋಡಕ್ ಬರ್ತಾ ಇದ್ಯಾ? ಇಲ್ಲೋ ಮಗ, ನಾನು ಬೆಂಗಳೂರಿಗೆ ಹೋಗಿರೋದು ದುಡಿಯೋದಕ್ಕೋಸ್ಕರ ಕಣೋ. ಒಂದ್ ಹೇಳ್ತೀನಿ ಕೇಳಿಸ್ಕೊ, ನನ್ನ ಫಸ್ಟ್ ಫ್ರೆಂಡು ನೀನೇ, ಲಾಸ್ಟ್ ಫ್ರೆಂಡು ನೀನೇ. ನಿನ್ ಜಾಗನ ಯಾರು ತುಂಬಕ್ ಆಗಲ್ಲ ಮಗ. ಹ್ಞೂ ಮಗ, ನನಗೂ ಗೊತ್ತು, ಸುಮ್ಮನೆ ತಮಾಷೆ ಮಾಡಿದೆ ಮಗ. ಈ ಊರಲ್ಲಿ ನೀನ್ ಬಿಟ್ಟಿರಕ್ ಆಗ್ತಾಯಿಲ್ಲ ಕಣೋ. ವಾರಕ್ಕೊಂದ್ಸತಿನಾರು ಊರಿಗೆ ಬಾರೋ. ನಿನ್ನ ಬಿಟ್ಟು ನಂಗೆ ನಿಜ ಇರಕ್ಕಾಗಲ್ಲ ಕಣೋ. ಹ್ಞೂ ಮಗ, ಆಯ್ತು.